ಹಲೋ ಫ್ರೆಂಡ್ಸ್, ಶ್ರೀ ಕಿಚನ್ ಚಾನಲ್ಗೆ ಸ್ವಾಗತ. ಈ ದಿನ ನಾನು ಬೋಟಿ ಗೊಜ್ಜು ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಈ ಬೋಟಿಗೆ ನಾವು ಮಿಕ್ಸ್ ಕಾಳು ಉಪಯೋಗಿಸಿದ್ದೀವಿ, ಅದರಿಂದ ಟೇಸ್ಟ್ ಇನ್ನೂ ಹೆಚ್ಚಿಗೆ ಇರುತ್ತೆ. ಬೋಟಿನ ತುಂಬ ನೀಟಾಗೆ ಮತ್ತು ಚೆನ್ನಾಗೇ ತೊಳೆದು ಕ್ಲೀನ್ ಮಾಡಿಸಿ ಹಾಕ್ತಾಯಿದ್ದೀನಿ. ಈಗ ಕುಕ್ಕರ್ಗೆ ನಾನು ಆಯಿಲ್ ಹಾಕ್ತಾಯಿದ್ದೀನಿ ಮತ್ತು ಒಂದು ಈರುಳ್ಳಿ, ಮತ್ತು ಬೆಳ್ಳುಳ್ಳಿ ಚಚ್ಚಿರೋದು, ಇದನ್ನೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಈಗ ತೊಳೆದಿರೋ ಅಂಥ ಬೋಟಿನ ಇದರೊಳಗಡೆ ಹಾಕಬೇಕು. ಮೇಲೆ ಅರಿಶಿನ ಪುಡಿ, ಅರಿಶಿನ ಸ್ವಲ್ಪ ಜಾಸ್ತಿನೇ ಹಾಕಬೇಕಿದು, ಮತ್ತು ಸಾಲ್ಟ್ ಹಾಕ್ತೀನಿ. ಅದನ್ನೆಲ್ಲ ಮಿಕ್ಸ್ ಮಾಡಬೇಕು. ಮತ್ತು ನೆನೆಸಿರೋ ಮಿಕ್ಸ್ ಕಾಳುಗಳೆಲ್ಲ ನಾನು ಇವಾಗ ಹಾಕ್ತೀನಿ. ಅದನ್ನು ಬೋಟಿ ಜೊತೆ ಚೆನ್ನಾಗಿ ಬೇಯಬೇಕು ಎಲ್ಲ. ಈಗ ನಾನು ಕ್ಯಾಪ್ ಕ್ಲೋಸ್ ಮಾಡಿ ಅದನ್ನು ಒಂದು 8-10 ವಿಷಲ್ ಕೂಗಿಸ್ತೀವಿ. ಈಗ ನಾನು ಮಸಾಲೆ ಪ್ರಿಪೇರ್ ಮಾಡ್ಕೋತೀನಿ. ಫಸ್ಟು ಮಿಕ್ಸಿ ಜಾರ್ಗೆ 1 ಟೇಬಲ್ ಸ್ಪೂನಷ್ಟು ಸೋಂಪು ಹಾಕ್ತೀನಿ, ಮತ್ತು 1 ಟೇಬಲ್ ಸ್ಪೂನಷ್ಟು ಗಸಗಸೆ ಹಾಕ್ತೀನಿ, ಮತ್ತು 2 ಪೀಸು ಚಕ್ಕೆ, 4 ಲವಂಗ, ಮತ್ತು 1 ಟೇಬಲ್ ಸ್ಪೂನಷ್ಟು ಕಡಲೆ, ಮತ್ತು ಸ್ವಲ್ಪ ತೆಂಗಿನಕಾಯಿ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ 2 ಟೇಬಲ್ ಸ್ಪೂನಷ್ಟು. 1 ಈರುಳ್ಳಿ ಹಾಕ್ತೀನಿ, ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ, 1 ಟೊಮೊಟೊ ಹಾಕ್ತೀನಿ, ಮತ್ತು ಸಾಂಬಾರು ಪುಡಿ 1 ಕಪ್ಪಷ್ಟು ಸಣ್ಣದು. ಈಗ ಮಿಕ್ಸಿನ ನಾನು ರುಬ್ಕೋತೀನಿ ಎಲ್ಲ. ಮಸಾಲೆ ರೆಡಿ ಆಯಿತು. ಈಗ 8 ವಿಷಲ್ ಆಗಿದೆ. ಬೋಟಿ ಕಾಳು ಎಲ್ಲ ಬೆಂದಿದೆ. ಈಗ ಇದು ಒಂದು ಸರ್ತಿ ಎಲ್ಲ ನೋಡಿ, ನೀರು ಅಕಸ್ಮಾತ್ ಜಾಸ್ತಿ ಆಯಿತು ಅಂತ ಅಂದರೆ ಅದನ್ನು ಹೊರಗಡೆ ಸ್ವಲ್ಪ ತೆಗೆದುಬಿಡಿ, ಅದನ್ನು ಹಾಕ್ಬೇಡಿ, ಸಾಂಬಾರು ಆಗ್ಬಿಡುತ್ತೆ. ಈಗ ನಾನು ಸ್ವಲ್ಪ ತೆಗೆದಿದ್ದೀನಿ, ನೀರು ಜಾಸ್ತಿ ಇತ್ತು. ಈಗ ನಾನು ರುಬ್ಬಿರೋ ಮಸಾಲೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ತೀನಿ. ಈಗ ನಾನು ಇದಕ್ಕೆ ಮೆಂತ್ಯ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಸ್ವಲ್ಪ ಹಾಕಿ ಅದನ್ನೆಲ್ಲ ಮಿಕ್ಸ್ ಮಾಡಿ 2 ವಿಷಲ್ ಕೂಗಿಸ್ತೀನಿ. ತಿರ್ಗಾ ಮಸಾಲೆ ಎಲ್ಲ ಬೇಯಬೇಕು. ಸಾಲ್ಟ್ ಸ್ವಲ್ಪ ಕಮ್ಮಿ ಇದ್ದರೆ ನೋಡಿಕೊಂಡು ಸಾಲ್ಟ್ ಹಾಕ್ಕೊಂಡು ಕ್ಯಾಪ್ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸಿ. 2 ವಿಷಲ್ ಆಗಿದೆ ನೋಡಿ, ಬೋಟಿ ಗೊಜ್ಜು ರೆಡಿ ಆಗಿದೆ. ಇದಕ್ಕೆ ಸೊಪ್ಪುಗಳು ಮತ್ತು ಮಿಕ್ಸ್ ಕಾಳುಗಳು ಎಲ್ಲ ಹಾಕಿರೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಇದು ಬೋಟಿ ಗೊಜ್ಜು. ನೀವು ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹೇಗೆ ಬಂತು ಅಂತ ತಿಳಿಸಿ. ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.